ದಿನಾಂಕ 17/11/25 ಸಂಜೆ 6 ಗಂಟೆಯಿಂದ 10:30 ರಾತ್ರಿ ಸಮಯ ಮಧ್ಯದಲ್ಲಿ ಯಾರೋ ದುಷ್ಕರ್ಮಿಗಳು ಒಂದು ಸುಮಾರು 25ರಿಂದ 30 ವರ್ಷ ಒಂದು ಗಂಡಸನ್ನು ಕೊಲೆ ಮಾಡಿ ಮೆಟ್ಟಿಲು ಕೆಳಗೆ ಹಾಕಿರ್ತಾರೆ ಅಂತೇಳಿ ಬುಡಾ ಕಾಂಪ್ಲೆಕ್ಸ್ ಬಳಿ ಇರುವ ಅನ್ನಪೂರ್ಣೇಶ್ವರಿ ಖಾನಾವಳಿ ಅವರ ಓನರಾದ ಮಂಜುನಾಥ್ ರವರು ಒಂದು ದೂರನ್ನು ನೀಡಿರ್ತಾರೆ. ಇದರ ಸಂಬಂಧವಾಗಿ APMC ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 206/25 ಕಲಂ 103 ಸಬ್ ಕ್ಲಾಸ್ 1 238 ರೆಡ್ ವಿತ್ 3 ಸಬ್ ಕ್ಲಾಸ್ 5 BNS 2023 ರೀತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಮೃತ ವ್ಯಕ್ತಿಯ ಪತ್ತೆ ಕಾರ್ಯವನ್ನು ಮಾಡಲಾಗಿರುತ್ತೆ. ಅದೇ ದಿವಸ ಮೃತನ ಹೆಸರು ಶಿವ. ಇವರು ಅಂದ್ರಾಳಲ್ಲಿ ವಾಸವಾಗಿರ್ತಾರೆ, APMC ಲಿಮಿಟ್ಸ್ ಅಂತ ತಿಳಿದು ಬರ್ತದೆ. ತದನಂತರ ಇದನ್ನು ಪತ್ತೆ ಕಾರ್ಯಕ್ಕಾಗಿ ಒಂದು ತಂಡವನ್ನು ರಚಿಸಿದ್ದು, ಇದರಲ್ಲಿ ನವೀನ್ ಕುಮಾರ್ ಅಡಿಷನಲ್ SP 2 ಅವರ ನೇತೃತ್ವದಲ್ಲಿ ಚಂದ್ರಕಾಂತ್ ನಂದರೆಡ್ಡಿ DSP, ಇನ್ಸ್ಪೆಕ್ಟರ್ ಆದ ಮೊಹಮ್ಮದ್ ರಫೀಕ್, PSI ಆದ ಒಲಿಬಾಷಾ, ಸುರೇಶಪ್ಪ, ASI ಆದ ಸುರೇಶ, ಆನಂದ ರೆಡ್ಡಿ, ಬಸವರಾಜು ಮತ್ತು ಹೆಡ್ ಕಾನ್ಸ್ಟೇಬಲ್ ಆದ ಸರ್ದಾರ್ ಮುಜಾಹಿದ್, ಬಸವರಾಜ್, ಕಾನ್ಸ್ಟೇಬಲ್ ಆದ ಕೋನಪ್ಪ, ಕಾಸಿಂ ಸಾಬ್, ದೀಪೇಂದ್ರ ಪಾಟೀಲ್, ಬ್ರೂಸ್ಪೇಟೆ ಸಿಬ್ಬಂದಿಯಾದ ಜಿಲಾನ್, ದೊಡ್ಡಬಸವಗೌಡ, ಗಾಂಧಿನಗರ ಪೊಲೀಸ್ ಠಾಣಾ ಸಿಬ್ಬಂದಿಗಳಾದ ಪ್ರವೀಣ್ ಮತ್ತು ಕೋಲ್ ಬಜಾರ್ ಪೊಲೀಸ್ ಠಾಣಾ ಸಿಬ್ಬಂದಿ ಭೀಮನಗೌಡ, ಶ್ರೀನಿವಾಸ್ ಇವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಲಾಗಿತ್ತು. ಇದರಿಂದ ಆರೋಪಿ ಅನ್ನು ಪತ್ತೆ ಮಾಡಿ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ. ಆರೋಪಿಯ ಹೆಸರು M. ಅತೇಶ್ ಅಲಿಯಾಸ್ ಸತೀಶ್, ತಂದೆ ಮಲಿಯಪ್ಪ, 19 ವರ್ಷ. ಇವರು ಬೇಸಿಕಲಿ ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆಯವರಾಗಿರ್ತಾರೆ. ಇಲ್ಲಿ ಅವ್ರ ಸಿಸ್ಟ್ರ್ ಮನೆ ಇರ್ತದೆ, ಅಲ್ಲಿ ಬಂದು ವಾಸ ಇರ್ತಾರೆ. ಆ ದಿವಸ ಇವರು ಯಾರು ಡಿಸೀಸ್ಡ್ ಶಿವ ಇದ್ದಾರೆ ಅವ್ರ ಜೊತೆಯಲ್ಲಿ ಅವರು ಚಿಂದಿಯಾಯು ಕೆಲಸ ಮಾಡ್ತಾ ಇರ್ತಾರೆ ಇವರಿಬ್ಬರು. ಆ ದಿವಸ ಒಂದು ಅಲ್ಯೂಮಿನಿಯಂ ಒಂದು ಫ್ರೇಮ್ನ ಮಾರಾಟ ಮಾಡಿ 1500 ರೂಪಾಯಿ ಅದರಿಂದ ಹಣವನ್ನು ಬಂದಿರುತ್ತೆ. ಅದರಲ್ಲಿ ಶಿವ ಅನ್ನೋರು ಅಕ್ಯೂಸ್ಡ್ ಸತೀಶ್ ಅವರಿಗೆ 300 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಇವರು ಮತ್ತೆ ಕುಡಿಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಕೊಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಮಾಡಿದಾಗ ಅದರಲ್ಲಿ ಜಗಳ ಆಗಿ ಫಸ್ಟು ಒಂದು ಬಿಯರ್ ಬಾಟ್ಲನ್ನು ತಲೆಗೆ ಹೊಡಿತಾರೆ ಬುಡಾ ಕಾಂಪ್ಲೆಕ್ಸ್ ಮೇಲ್ಗಡೆ ಟೆರಸಲ್ಲಿ. ನಂತರ ಅವ್ರನ್ನ ನೂಕ್ತಾರೆ, ಹಂಗಾಗಿ ಶಿವ ಅವರು ಮೃತಪಟ್ಟಿರ್ತಾರೆ. ಅದಾದ ನಂತರ ಆ ಬಾಡಿನ ಮೆಟ್ಲು ಕೆಳಗಡೆ ಹಾಕಿ ಹೊರಟೋಗಿರ್ತಾರೆ ಅಂತ ತಿಳಿದು ಬಂದಿದೆ. ಆರೋಪಿ ಪ್ಲೇಸ್ ಆಫ್ ಅರೆಸ್ಟ್ ಆರೋಪಿ ಇಲ್ಲೇ ಬಳ್ಳಾರಿಯಲ್ಲೇ ಸಿಕ್ಕಿರ್ತಾರೆ. ಪ್ಲೇಸ್ ಹೇಳ್ತೀನಿ. ಪತ್ತೆ ಕಾರ್ಯ ಎಲ್ಲ ಕಡೆ ಹುಡುಕಿದ್ದಾರೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅದೆಲ್ಲ. ಒಂದು CC ಕ್ಯಾಮ್ರಲ್ಲಿ ಅದು ಸರಿಯಾಗಿರ್ತದೆ, ಅವರಿಬ್ಬರು ಒಟ್ಟಿಗೆ ಹೋಗುವಂಥದ್ದು. ಅದರಿಂದ ಇದು ಪತ್ತೆ ಆಗುತ್ತೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.